ಕಾರ್ತಿಕ್ ಗೌಡ ಜೊತೆಗಿನ ಮದುವೆ ಊರ್ಜಿತಕ್ಕೆ ಅರ್ಜಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಮೈತ್ರಿಯೇಗೌಡ ಸಲ್ಲಿಸಿದ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಅಕ್ಟೋಬರ್ 21ಕ್ಕೆ ಅರ್ಜಿಯನ್ನು ಕೌಟುಂಬಿಕ ಕೋರ್ಟ್ ಮುಂದೂಡಿದೆ. ಬೇರೆ ಯುವತಿಯ ಜೊತೆ ಕಾರ್ತಿಕ್ ವಿವಾಹ ತಡೆಗೂ ಕೂಡ ಕೋರಿದ್ರು. ಆಕ್ಷೇಪಣೆಯನ್ನು ಸಲ್ಲಿಸಲು ಕಾರ್ತಿಕ್ ಗೌಡ ಪರ ವಕೀಲರು ಈಗ ಕಾಲಾವಕಾಶವನ್ನು ಕೋರಿದ್ದಾರೆ. ಹಾಗೆ ಕಾರ್ತಿಕ್ ಅಜ್ಜಿ ನಿಧನದ ಹಿನ್ನೆಲೆಯಲ್ಲಿ ಕಾಲಾವಕಾಶವನ್ನು ಕೋರಲಾಗಿದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬಹುದು. ವಿಚಾರಣೆಗೆ ಅಕ್ಟೋಬರ್ 21ಕ್ಕೆ ಈ ಒಂದು ಕೌಟುಂಬಿಕ ಕೋರ್ಟ್ ಈ ವಿಚಾರಣೆಯನ್ನು ಮುಂದೂಡಿದೆ. ಈ ಕುರಿತಾಗಿ ಮಾತಾಡ್ತಾರೆ ನಮ್ಮ ರಿಪೋರ್ಟರ್ ನವೀನ್. ಕಾರ್ತಿಕ್ ಗೌಡ ಮೈತ್ರಿಯ ಅವರ ನಡುವಿನ ಸಂಬಂಧದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಕೋರ್ಟ್ ವಿಚಾರಣೆಯನ್ನು ಮುಂದೂಡಿದೆ. ಇವತ್ತು ಕೋರ್ಟ್ನಲ್ಲಿ ನಡೆದಂತಹ ಘಟನೆಗಳೇನು ಅಂತ? ಖಂಡಿತ ಗುರುಪ್ರಸಾದ್, ಈಗಾಗಲೇ ಕಾನೂನು ಸಮರವನ್ನ ಸಾರಿರುವಂತಹ ಮೈತ್ರಿಯೇಗೌಡ ಮತ್ತೆ ಕಾರ್ತಿಕ್ ಗೌಡರ ಮದುವೆ ವಿಚಾರ ಏನಿತ್ತು, ನನ್ನ ಮದುವೆಯನ್ನ ನಾನು ಕಾನೂನುಬದ್ಧವಾಗಿ ನನ್ನ ಮದುವೆಯನ್ನ ಕಾನೂನು ಪೂರ್ವಕವಾಗಿ ನಡೆಸಿಕೊಡಿ ಅಂತ ಏನು ಮೈತ್ರಿಯೇಗೌಡ ಒಂದು ಅರ್ಜಿ ಹಾಕೊಂಡಿದ್ರು. ಈಗಾಗಲೇ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಆ ವಿಚಾರಣೆಯನ್ನ 21ರವರೆಗೂ ಮುಂದೂಡಿದೆ. ಯಾಕಂತಂದ್ರೆ ಏನು ಸದಾನಂದ ಗೌಡರ ತಾಯಿ ಒಬ್ರು ವಿಧಿವಶರಾಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶನ ಕೇಳಿದ್ರು. ಕಾಲಾವಕಾಶಕ್ಕೆ ಮಾನ್ಯತೆ ಕೊಟ್ಟಂತಹ ನ್ಯಾಯಾಲಯ 21ನೇ ತಾರೀಕಿನವರೆಗೂ ಮುಂದೂಡಿದೆ ಅಂತಾನೆ ಹೇಳ್ಬೋದು. ಏನು ಕಾರ್ತಿಕ್ ಗೌಡ ಮತ್ತೆ ಏನು ಮೈತ್ರಿಯೇಗೌಡರ ವಿವಾಹ ಆಗಿತ್ತು, ಅವ್ರ ಮನೆಯಲ್ಲಿ ಮದುವೆ ಆಗಿತ್ತು. ಆ ಮದುವೆಯನ್ನ ಕಾನೂನಿನ ಮೂಲಕವಾಗಿ ನನ್ನ ಮದುವೆಯನ್ನ ಕಾಯಂಗೊಳಿಸಿ ಈಗಾಗಲೇ ಕಾರ್ತಿಕ್ ಗೌಡರ ಮದುವೆ ನಿಶ್ಚಿತಾರ್ಥ ಏನಾಗಿತ್ತು ಆ ನಿಶ್ಚಿತಾರ್ಥಕ್ಕೆ ತಡೆಯನ್ನ ಕೊಟ್ಟು ನನ್ನ ಪತಿಯನ್ನ ನನಗೆ ದಕ್ಕಿಸಿಕೊಡಿ ಅನ್ನೋ ಒಂದು ವಾದವನ್ನ ಮಂಡಿಸಿದ್ರು ಕಕ್ಷಿದಾರರು. ವಾದವನ್ನ ಆಲಿಸಿದಂತಹ ನ್ಯಾಯಾಲಯ ಸರ್ಕಾರಿ ಏನು ಕಾರ್ತಿಕ್ ಗೌಡರ ಪರ ವಕೀಲರಾದಂತವರು ನಮ್ಗೆ ಆಕ್ಷೇಪಣೆ ಸಲ್ಲಿಸೋಕೆ ಟೈಮ್ ಬೇಕು, ಆದ ಕಾರಣದಿಂದಾಗಿ ಈ ಪ್ರಕರಣವನ್ನ ಮುಂದಾಕಿ ಅಂತ ಒಂದು ವಾದವನ್ನ ಇಟ್ಟರು. ಆ ವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು ಪ್ರಕರಣವನ್ನ 21ಕ್ಕೆ ಮುಂದೂಡಿದ್ದಾರೆ. ರಾಘವ್, ಥ್ಯಾಂಕ್ ಯು ನವೀನ್, ನಿಮ್ಮೆಲ್ಲ ಮಾಹಿತಿಗೆ.